ಭೀಕರ ಬರಗಾಲದ ನಡುವೆ ಹಳದಿ ರೋಗಕ್ಕೆ ತುತ್ತಾದ ಹೆಸರು ಬೇಳೆ. ನಮಸ್ಕಾರ ವೀಕ್ಷಕರೇ, ಸಿಟಿ ನ್ಯೂಸ್ ಕನ್ನಡ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಸಂತೋಷ್ ನಾಗಮ್ನವ್ರು. ವೀಕ್ಷಕರೇ, ಗದಗ ಜಿಲ್ಲೆಯ ಶಿರಟ್ಟಿ ತಾಲೂಕಿನಲ್ಲಿ ಭೀಕರವಾದ ಬರಗಾಲದ ಛಾಯೆ ಆವರಿಸಿದ್ದು, ಇದರ ಮಧ್ಯೆ ಇದ್ದ ಬೆಳೆಗಳು ಸಹ ಹಲವು ರೋಗಗಳಿಗೆ ತುತ್ತಾಗುತ್ತಿವೆ. ಚಬ್ಬಿ ಗ್ರಾಮದ ರೈತ ರವಿ ಲಮಾನಿ ಎಂಬುವರ ಕೈಗಡ ಸಾಲ ಸೋಲ ಮಾಡಿ ಅಂದಾಜು ಸುಮಾರು 30,000 ರಿಂದ 40,000 ರೂಪಾಯಿ ಖರ್ಚು ಮಾಡಿ ತುಂಬಾ ಕಷ್ಟಪಟ್ಟು 2 ಎಕರೆ ಜಮೀನಿನಲ್ಲಿ ಬೆಳೆಯಲಾದ ಹೆಸರು ಬೇಳೆಯು ಈಗ ಸಂಪೂರ್ಣವಾಗಿ ಹಳದಿ ರೋಗಕ್ಕೆ ತುತ್ತಾಗಿ ರೈತನಿಗೆ ಈಗ ದಿಕ್ಕು ತೋಚದಂತಾಗಿದ್ದು ಕಣ್ಣೀರು ಹಾಕುತ್ತಿದ್ದಾರೆ. ಶಿರಟ್ಟಿ ತಾಲೂಕಿನಲ್ಲಿ ಮುಂಗಾರು ಪೂರ್ವ ಮಳೆಯು ಉತ್ತಮವಾಗಿ ಸುರಿದು ಪರಿಣಾಮ ರೈತರು ಜಮೀನು ಹದಗೊಳಿಸಿ ಮೆಕ್ಕೆಜೋಳ ಮತ್ತು ಹೆಸರು ಬಿತ್ತನೆ ಮಾಡಿದ್ದು ಬೆಳೆಗಳು ತುಂಬಾ ಚೆನ್ನಾಗಿದ್ದವು. ತದನಂತರ ಮಳೆ ಕೈಕೊಟ್ಟ ಪರಿಣಾಮ ಹಾಗೂ ಹವಾಮಾನದ ವೈಪರೀತ್ಯದಿಂದ ಈಗ ಇದ್ದ ಬೆಳೆಗಳು ಸಹ ಒಣಗುವ ಮೂಲಕ ರೋಗದ ಬಾಧೆಗೆ ತುತ್ತಾಗುತ್ತಿವೆ. ಒಟ್ಟಾರೆಯಾಗಿ ಈ ಭಾಗದಲ್ಲಿ ರೈತರು ಈಗ ತೀವ್ರವಾಗಿ ಬರಗಾಲ ಛಾಯೆಯನ್ನು ಎದುರಿಸುತ್ತಿದ್ದು, ಸರ್ಕಾರ ಶಿರಟ್ಟಿ ತಾಲೂಕನ್ನು ಸಂಪೂರ್ಣವಾಗಿ ಬರಗಾಲ ಪೀಡಿತ ಪ್ರದೇಶವೆಂದು ಘೋಷಿಸುವ ಮೂಲಕ ರೈತರ ನೆರವಿಗೆ ಧಾವಿಸಬೇಕಾಗಿದೆ. ವರದಿಯನ್ನು ನೀಡಿದವರು ಚಂದ್ರಶೇಖರ್ ಸೋಮಣ್ಣವರು. ರವಿ ಲಮಾಣಿ. ನಮ್ದು ಹೊಲ ಇಷ್ಟು ಎಕರೆ 2.5 ಎಕರೆ ಹಾಕಿದ್ವಿ ರೀ. 2 ಎಕರೆದಾಗ ಏನು ಬೀಜ ಗೊಬ್ಬರ ಎಲ್ಲ ಹಾಕಿದ್ವಿ, ಮತ್ತು ಅದಕ್ಕೆ ಎಣ್ಣೆ ಎಲ್ಲ ಹೊಡೆದ್ರು ಏನು ಪ್ರಯೋಜನ ಆಗೋಂತಿಲ್ಲ ರೀ. ಎಲ್ಲ ಹಾಕಿದ್ದ ಆಳ ಮವಳ ಎಲ್ಲ ಹಿಡಿದು ಅಂದ್ರೆ ಒಂದು 30,000-35,000-40,000 ರೂಪಾಯಿ ಖರ್ಚಾಗೈತೆ ರೀ. ಏನು ಮಾಡಿದ್ರು ಕಂಟ್ರೋಲ್ ಆಗೋಲ್ರಿ. ಈಗ ಅದಕ್ಕೆ ಪರಿಹಾರ ನಿಮ್ದು ಏನಿದ್ದಿದ್ದು ಮಾಡಿಕೊಡ್ಬೇಕಂತ ಹೇಳಕೊಂತೀನಿ ರೀ ನಾನು. ಹಳದಿ ರೋಗ ಬಂದು ಇದು ಏನು ಕಂಟ್ರೋಲ್ ಮಾಡಿದ್ರು ಕಂಟ್ರೋಲ್ ಆಗಲಿಲ್ಲ ರೀ. ಎಲ್ಲ ಪ್ರಯತ್ನ ಮಾಡಿದ್ವಿ, ಹಂಗೆ ಆತ್ರಿ. ಅದು ಮತ್ತು ಸ್ವಲ್ಪ ಕಂಟ್ರೋಲ್ ಆಗುತ್ತೆ ಅಂತ ಬಂತು ಬಿಟ್ಟಿದ್ವಿ ರೀ. ಮತ್ತು ಅದು ಹಂಗೆ ಆಗಕ್ಕೆ ಚಾಲು ಮಾಡ್ತಾ ಅದಕ್ಕೆ ಬಿಟ್ಟಿದ್ವಿ. ಏನು ಪ್ರಯತ್ನ ಮಾಡಿದ್ರು ಮುಂದಕ್ಕೆ ಏನು ಆಗಲಿಲ್ಲ ರೀ. ಅದಕ್ಕೆ ಈಗ ಏನು ಮುಂದಕ್ಕೆ ಏನಾಗಿತ್ತು ನೋಡೋಣ ಅಂತ ಬಿಟ್ಟಿವಿ ನೋಡ್ರಿ ಅಂತ ಹೇಳಕೊಂತೀನಿ ರೀ. ರವಿ ಲಮಾಣಿ ಅಂತ ರೀ, ಚಬ್ಬಿ ಗ್ರಾಮ ರೀ, ಶಿರಟ್ಟಿ ತಾಲೂಕು ರೀ.